ಮೋಕ್ಷಿತ ನಾವು ಡೌನ್ ಅಂತ ಅನ್ಕೊಂಡ್ವಿ, ಅಂದ್ರೆ 2-3ನೇ ವೀಕ್ ಡೌನ್ ಅಂತ ಅನ್ಕೊಂಡ್ವಿ. ಮತ್ತೆ ಇವಾಗ ಸ್ಟ್ರಾಂಗ್ ಆಗಿ ಆಡ್ತಿಲ್ವಾ ಅವರು? ಮೇ ಬಿ ಹೇಳಕ್ ಆಗಲ್ಲ, ಇವತ್ತು ಇವ್ರು ಡೌನ್ ಅಂತ ನಾವು ಹೇಳ್ಬೋದು, ಬಟ್ ನಾಳೆ ಅವ್ರಲ್ಲಿ ಮತ್ತೆ ಚೆನ್ನಾಗಿ ಆಡ್ಬೋದು. ಸೊ ಹಾಗಾಗಿ ಯಾರನ್ನೂ ನಾವು ಈಗ ಪಾಯಿಂಟ್ ಔಟ್ ಮಾಡಕ್ ಆಗಲ್ಲ. ನನಗೆ ಮಾನಸ ಅವರು ತುಂಬಾ ಒಳ್ಳೆ ಎಂಟರ್ಟೈನರ್. ನಾವೆಲ್ಲ ಕಿಚ್ಚಿಗಿಲಿಯಲ್ಲಿ ನೋಡಿದೀವಿ, ಅಷ್ಟು ಎಂಟರ್ಟೈನ್ ಆಗಿ ತಗೊಂಡಿದೀವಿ. ಬಟ್ ಬಿಗ್ ಬಾಸ್ ಅಂತ ಬಂದಾಗ ಅದು ವ್ಯಕ್ತಿತ್ವಗಳ ಆಟ. ಸೊ ಅಲ್ಲಿ ಹೋದ್ಮೇಲೆ ನಾವು ಹೇಗಿರ್ತೀವಿ ಅನ್ನೋದು ನಮ್ಗೆ ಗೊತ್ತಿಲ್ಲ ಒಂದ್ಸತಿ. ಸೊ ಅಲ್ಲಿ ವ್ಯಕ್ತಿತ್ವನೇ ಕಾಣೋದು, ನಾವ್ ಏನಿರ್ತೀವಿ ಅದೇ ಬರೋದು. ಸೊ ಹಾಗಾಗಿ ಅವರ ಒಂದು ಜರ್ನಿ, ಮೇ ಬಿ ಅವರು ಆತರ ಅವರು ಸಂದರ್ಭಗಳು ತಕ್ಕಂಗೆ ಮಾತಾಡಿದ್ದಾರೆ, ಸ್ಟ್ಯಾಂಡ್ ತಗೊಂಡಿದ್ದಾರೆ. ಮೇ ಬಿ ಅದು ಪ್ರೇಕ್ಷಕರಿಗೂ ಒಂದೊಂದ್ಸತಿ ಇಷ್ಟ ಆಗುತ್ತೆ, ಒಬ್ರಿಗೆ ಇಷ್ಟ ಆಗಲ್ಲ. ತುಕಾಲಿ ಸಂತೋಷಕ್ಕೂ ಅಷ್ಟೇ, ಎಷ್ಟೊಂದು ಜನ ಹೇಟರ್ಸ್ ಇದ್ರು, ಈಗ ಬಂದ್ಮೇಲೆ ಅವ್ರನ್ನ ಒಪ್ಕೊಂಡಿದ್ದಾರೆ ಜನ. ಸೊ ಆಟ ಅಂದ್ಮೇಲೆ ಎಲ್ಲಾ ತರ ಕಂಟೆಸ್ಟೆಂಟ್ ಇದ್ದಾಗಲೇ ಅದು ಬಿಗ್ ಬಾಸ್ ಮನೆ ಆಗೋದು. ಎಲ್ಲರೂ ಒಂದೇ ಸತಿ ನಾರ್ಮಲ್ ಆಗಿದ್ರೆ ಅದು ಬಿಗ್ ಬಾಸ್ ಮನೆ ಆಗಲ್ಲ. ಒಬ್ರು ಹೈ ಪಿಚ್ ತಗೊಳ್ಬೇಕಾಗುತ್ತೆ, ಒಬ್ರು ನಾರ್ಮಲ್ ಆಗಿರ್ಬೇಕಾಗುತ್ತೆ, ಒಬ್ರು ಸೈಲೆಂಟ್ ಆಗಿರ್ಬೇಕಾಗುತ್ತೆ. ಸೊ ಎಲ್ಲಾ ತರ ಇದ್ದಾಗಲೇ ಬಿಗ್ ಬಾಸ್ ಅಂತ ಒಂದು ಎಲ್ಲರೂ ನೋಡೋಕೆ ಎಂಟರ್ಟೈನ್ ಆಗಿ ಕೂತ್ಕೋತೀವಿ. ಹಾಗಾಗಿ ಅವರ ಎಂಟರ್ಟೈನ್ಮೆಂಟ್ ಅವ್ರು ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಪ್ರಕಾರ ಈಗಿರೋದ್ರಲ್ಲಿ ಇಲ್ಲ, ಇವರು ಈ ವಾರ ಹೊರಟು ಬಿಟ್ರೆ ಚಂದ, ಅಷ್ಟು ಏನು ಇವರ ಒಂದು ಕಡೆಯಿಂದ ಎಂಟರ್ಟೈನ್ಮೆಂಟ್ ಸಿಗ್ತಾ ಇಲ್ಲ, ಏನಂತ ಒಂದು ಫೀಲ್ ಬರ್ತಾ ಇಲ್ಲ ಇವರಿಂದ. ಯಾರಿದ್ದಾರೆ ನನಗಂದ್ರೆ ಮಟ್ಟಿಗೆ ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ. ಒಂದೊಂದ್ಸತಿ ಹೆಂಗಾಗುತ್ತೆ ಗೊತ್ತಾ, ಅದು ಇವಾಗ ನೋಡಿ ಎಕ್ಸಾಂಪಲ್ ಮೋಕ್ಷಿತ ನಾವು ಡೌನ್ ಅಂತ ಅನ್ಕೊಂಡ್ವಿ, ಅಂದ್ರೆ 2-3ನೇ ವೀಕ್ ಡೌನ್ ಅಂತ ಅನ್ಕೊಂಡ್ವಿ. ಮತ್ತೆ ಇವಾಗ ಸ್ಟ್ರಾಂಗ್ ಆಗಿ ಆಡ್ತಿಲ್ವಾ ಅವರು? ಮೇ ಬಿ ಹೇಳಕ್ ಆಗಲ್ಲ, ಇವತ್ತು ಇವ್ರು ಡೌನ್ ಅಂತ ನಾವು ಹೇಳ್ಬೋದು, ಬಟ್ ನಾಳೆ ಅವ್ರಲ್ಲಿ ಮತ್ತೆ ಚೆನ್ನಾಗಿ ಆಡ್ಬೋದು. ಸೊ ಹಾಗಾಗಿ ಯಾರನ್ನೂ ನಾವು ಈಗ ಪಾಯಿಂಟ್ ಔಟ್ ಮಾಡಕ್ ಆಗಲ್ಲ. ಪ್ರೇಕ್ಷಕರಿಗೆ ವೋಟಿಂಗ್ ಸೆಕ್ಷನ್ ಇದೆ, ಅದ್ರ ಮೇಲೆ ಗೊತ್ತಾಗುತ್ತೆ ಯಾರು ಹೊರಗಡೆ ಬರ್ತಾರೆ. ಎಸ್, ವೋಟಿಂಗ್ ಸೆಕ್ಷನ್ ಅಂತ ಅಂದ್ರೆ ಪ್ರಾಮಾಣಿಕವಾಗಿ ನಿಜವಾಗ್ಲೂ ವೋಟಿಂಗ್ ಸೆಕ್ಷನ್ ಮೂಲಕನೇ ಬಿಗ್ ಬಾಸ್ ನಲ್ಲಿ ತೀರ್ಪನ್ನ ಕೊಡ್ತಾ ಇರತಕ್ಕಂಥದ್ದು ಅಂತ ಅನ್ಸುತ್ತೆ ನಮಗೆ. ಖಂಡಿತ ಅನ್ಸುತ್ತೆ. ಯಾಕಂದ್ರೆ ಅದು ಪ್ರಾಸೆಸ್ ಇರುತ್ತೆ. ಜನರಿಗೆ ಇಷ್ಟ ಆದಾಗ್ಲೇ ಆ ವ್ಯಕ್ತಿ ಅಲ್ಲಿ ಒಳಗಡೆ ಸಾಧ್ಯ. ಸೊ ಇವಾಗ ಎಕ್ಸಾಂಪಲ್ ಮಂಗಳೂರಲ್ಲಿ ಎಷ್ಟು ಜನ ಇದ್ದಾರೆ, ಅವ್ರ ಇದಕ್ಕೆ ಫ್ಯಾನ್ ಬೇಸ್ ಇಟ್ಟಿರ್ತಾರೆ, ಅವ್ರಿಗೆ ವೋಟ್ ಹಾಕ್ತಾರೆ, ಉಳಿಸ್ಕೋತಾರೆ ಮನೆಗೆ. ಧನು ಇದ್ದಾನೆ, ಅದೇ ರೀತಿ ಚೈತ್ರ ಕುಂದಾಪುರ ಅವರು. ಸೊ ಈ ಕಡೆ ಉತ್ತರ ಕರ್ನಾಟಕ ಅಂತ ನೋಡಿದಾಗ ಕೋಳ್ ಸುರೇಶ್ ಅವರಿದ್ದಾರೆ, ಹನುಮಂತ್ ಅವರಿದ್ದಾರೆ. ಸೊ ಹಾಗೆ ಅವ್ರವ್ರ ಸೆಕ್ಷನ್ ಅಲ್ಲಿ ಅವ್ರವ್ರಿಗೆ ಆದಂತಹ ಅಭಿಮಾನಿಗಳಿದ್ದಾರೆ. ಹಾಗಾಗಿ ಎಲ್ರು ಯಾರ್ಯಾರು ಬೇಕೋ ವೋಟಿಂಗ್ ಇಂದ ಒಳಗಡೆ ಇದ್ದಾರೆ ಅಂತ ಅನ್ಕೋತೀನಿ. ಇನ್ನು ಕಡೆಯದಾಗಿ ಒಂದು ಕ್ವಶನ್, ಅಂದ್ರೆ ಈ ಸೀಸನ್ ಅಲ್ಲಿ ತ್ರಿವಿಕ್ರಮ್ ಅವರಾಗ್ಬೋದು, ಭವ್ಯಗೌಡ ಅವರಾಗ್ಬೋದು, ಸೀಸನ್ 4ರಲ್ಲೇ ಬಂದು ಹೋಗಿದ್ರು ಅನ್ನೋದು ವಿಡಿಯೋ ಮೂಲಕ ಕೂಡ ನೋಡ್ತಾ ಇದ್ದೀವಿ. ತುಂಬಾ ಮಾತುಗಳು ಬರ್ತಾ ಇದೆ. ಅಂದ್ರೆ ಅದೊಂದಿದೆ. ಮತ್ತೆ ಇರೋರೆಲ್ಲರೂ ಕೂಡ ಜಿ ಕನ್ನಡದಲ್ಲಿರೋರ್ನ ಎತ್ತಿ ಕಲರ್ಸ್ ಕನ್ನಡಕ್ಕೆ ಹಾಕೊಂಡಿದ್ದಾರೆ ಅನ್ನೋದೊಂದು ಮಾತು. ಸೊ ತುಂಬಾ ಜನ ಅವಕಾಶಗಳನ್ನ ಪಡ್ಕೊಳ್ಳೋದಕ್ಕೋಸ್ಕರ ಒದ್ದಾಡ್ತಾ ಇರತಕ್ಕಂಥವ್ರು ಇದ್ದಾರೆ. ಮತ್ತೆ ಅದೇ ಅಗೈನ್ ತುಕಾಲಿ ಸಂತೋಷ್ ಅವರ ವೈಫು ಅವಶ್ಯಕತೆ ಇತ್ತ, ಇನ್ನು ಎಷ್ಟು ಜನ ಕಲಾವಿದರುಗಳಿದ್ರು ಅಥವಾ ಪಬ್ಲಿಕ್ ಅಲ್ಲೇನೆ ಟ್ಯಾಲೆಂಟೆಡ್ಗಳು ಎಷ್ಟು ಜನ ಇದ್ದಾರೆ, ಅವರೆಲ್ಲ ಬಿಟ್ಟು ಒಂದು ಸೀಸನ್ ಅಲ್ಲಿ ಗಂಡ, ಈ ಸೀಸನ್ ಅಲ್ಲಿ ಹೇಳ್ತಿ ಅನ್ನೋದು ಒಂದು ಇದಾದ್ರೆ, ಹೋದ ಸೀಸನ್ ಅಲ್ಲಿ ತುಕಾಲಿ ಸಂತೋಷ್ ಬಂದಿದ್ದ ದುಡ್ಡಿನಲ್ಲಿ ಕಾರ್ ತಗೊಂಡಿದ್ದ, ಈ ಸೀಸನ್ ಅಲ್ಲಿ ಅದರದ್ದು ಕ್ಲಿಯರ್ ಮಾಡೋದಕ್ಕೆ ಹೆಂಡ್ತಿನ ಕಳಿಸಿದ್ದಾರೆ ಅನ್ನೋದು ಈ ತರ ಎಲ್ಲ ಟ್ರೋಲ್ಗಳು ಆಗ್ತಾ ಇರ್ತಕ್ಕಂಥದ್ದು ಟ್ರೋಲ್ಗಳು. ಸೊ ನಿಮ್ಗೆ ಏನ್ ಅನ್ಸುತ್ತೆ ಇದನ್ನೆಲ್ಲ ನೋಡಿದಾಗ? ಅಂದ್ರೆ ಟೋಟಲಿ ಜಿ ಕನ್ನಡದಲ್ಲಿರೋರ್ನ ಕಲರ್ಸ್ ಕನ್ನಡಕ್ಕೆ ಎತ್ತ ಹಾಕೊಂಡಿದ್ದಾರೆ ಅಂತ ಹಂಗೇನಿಲ್ಲ. ಆಕ್ಚುಲಿ ಮಾನಸ ನೋಡಿದಾಗ ಲಾಸ್ಟ್ ನಾವಿದ್ದಾಗ ಬಂದಿದ್ರಲ್ಲ, ಸೊ ಅಷ್ಟು ಎಂಟರ್ಟೈನ್ ಕೊಟ್ರು. ಎಷ್ಟೊಂದ್ ಜನ ಟ್ರೋಲರ್ಸೇ ಮತ್ತೆ ಟ್ರೋಲ್ ಮಾಡಿದ್ರು, ಓಕೆ ನೆಕ್ಸ್ಟ್ ಸೀಸನ್ ಹೋಗಿ ಚೆನ್ನಾಗಿ ಎಂಟರ್ಟೈನ್ ಮಾಡ್ತೀರಾ ಅನ್ನೋ ರೀತಿಲೂ ಇರ್ಬೋದಲ್ಲ.